ಮಾಜಿ ಸೈನಿಕರಿಂದ ವಂಚನೆ. ಜನರನ್ನ ನಂಬಿಸಿ ಕೋಟಿ ಕೋಟಿ ಮೋಸ ಮಾಡಿದ್ದಾರೆ ಮಾಜಿ ಸೈನಿಕರು. ಭಾರತೀಯ ಸೇನೆಯ ಹೆಸರೇಳಿಕೊಂಡು ಆಸೆ ತೋರಿಸಿದ್ರು ಈ ಖದೀಮರು. ರಿಯಲ್ ಎಸ್ಟೇಟ್ ನಲ್ಲಿ ಹಣ ಹಾಕಿದ್ರೆ ಡಬಲ್ ಆಗುತ್ತೆ ಅಂತ ಹೇಳಿ ಆಮಿಷವನ್ನು ಹೊಂದಿದ್ದಾರೆ. ಸೇನೆಯಲ್ಲಿ ಕೆಲಸ ಮಾಡಿದವರು ನಮ್ಮನ್ನ ನಂಬಿ ಅಂತ ಹೇಳಿ ವಂಚಿಸಿದ್ದಾರೆ. ಹರಿದಾಸ ಮತ್ತು ಸಂತೋಷ್ ಈ ನಯ ವಂಚಕರಿಂದ ಮೋಸ ಆಗಿದೆ. ಇವರನ್ನ ನಂಬಿ ಹಣ ಕೊಟ್ಟಿದ್ದು ಇದನ್ನ ಸುಮಾರು 10 ರಿಂದ 15 ಜನರಿಂದ ಮಾಜಿ ಸೈನಿಕರ ಹೇಳಿ ಹಣವನ್ನು ಬೇಕಿದ್ರು. ಹಣ ಪಡೆದು ವಾಪಸ್ ನೀಡದೆ ವಂಚನೆ ಎಸಗಿದ್ದಾರೆ. ಈಗ ಇಬ್ಬರ ವಿರುದ್ಧ ಬಾಲ್ಕಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬೀದರ್ನ ಬಾಲ್ಕಿಯಲ್ಲಿ ಒಂದು ವಂಚನೆ ಕೇಸ್ ಬೆಳಕಿಗೆ ಬಂದಿದೆ. ಅದು ಸಹ ಮಾಜಿ ಸೈನಿಕರು ಅಂತ ಹೆಸರೇಳಿಕೊಂಡು ರಿಯಲ್ ಎಸ್ಟೇಟ್ ನಲ್ಲಿ ಹಣ ಹಾಕಿದ್ರೆ ಡಬಲ್ ಆಗುತ್ತೆ ಅಂತ ಹೇಳಿ ನಂಬಿಸಿ ಮೋಸವನ್ನ ಎಸಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಬೀದರ್ನಲ್ಲಿ ರಿಯಲ್ ಎಸ್ಟೇಟ್ ನಲ್ಲಿ ಹಣವನ್ನು ಹೂಡಿಕೆ ಮಾಡಿ ನಿಮಗೆ ಹಣವನ್ನು ಡಬಲ್ ಮಾಡಿಕೊಡ್ತೀವಿ ಅಂತ ಹೇಳಿ ಜನರನ್ನ ನಂಬಿಸಿ ಮೋಸ ಎಸಗಿದ್ದಾರೆ ಮಾಜಿ ಸೈನಿಕರು. ನಾವು ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಮಾಡಿದವರು ನಮ್ಮನ್ನ ನಂಬಿ ಯಾವ ಕಾರಣಕ್ಕೂ ನಿಮಗೆ ಮೋಸ ಆಗಲ್ಲ ಅಂತ ಹೇಳಿ ಜನರನ್ನ ನಂಬಿಸಿ ಅವರಿಂದ ಹಣವನ್ನ ವಸೂಲಿ ಮಾಡಿ ಕೋಟಿಗಟ್ಟಲೆ ಹಣವನ್ನ ವಸೂಲಿ ಮಾಡಿ ಈಗ ಮೋಸವನ್ನ ಮಾಡಿ ಹಣವನ್ನು ಕೊಡದೆ ಪರಾರಿಯಾಗಿದ್ದಾರೆ. ಇವರ ವಿರುದ್ಧ ಈಗ ಪೊಲೀಸ್ ಠಾಣೆ ಬಾಲ್ಕಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಹರಿದಾಸ ಮತ್ತು ಸಂತೋಷ್ ಈ ಮಾಜಿ ಸೈನಿಕರು ಅಂತ ಹೇಳಿ ಮೋಸ ಮಾಡಿದ ವಂಚಕರಾಗಿದ್ದಾರೆ. ಇವರನ್ನ ನಂಬಿ ಸುಮಾರು 10 ರಿಂದ 15 ಜನ ಹಣವನ್ನ ಇವರಿಗೆ ಕೊಟ್ಟಿದ್ರು. ಆದ್ರೆ ಇವರು ಹಣ ಪಡ್ಕೊಂಡು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಸೇನೆಯಲ್ಲಿ ಕೆಲಸ ಮಾಡಿದವರು ನಮ್ಮ ನಂಬಿ ಅಂತ ಹೇಳಿ ಇವರು ನಯಸ್ ಮಾಡಿ ಜನರನ್ನ ನಂಬಿಸಿ ಅವರಿಗೆ ಹೊಟ್ಟೆ ನಾಮ ಹಾಕ್ಬಿಟ್ಟಿದ್ದಾರೆ. ರಿಯಲ್ ಎಸ್ಟೇಟ್ ನಲ್ಲಿ ಅದು ರಿಯಲ್ ಎಸ್ಟೇಟ್ ಅನ್ನುವ ಹೆಸರು ಹೇಳ್ಕೊಂಡು ಅದರಲ್ಲಿ ಹೂಡಿಕೆ ಮಾಡಿದ್ರೆ ನಿಮಗೆ ಹಣ ಡಬಲ್ ಆಗುತ್ತೆ, ಇನ್ವೆಸ್ಟ್ ಮಾಡಿ ನಾವು ಸೇವೆ ಮಾಡಿದವರು ನಾವು ಯಾವ ಕಾರಣಕ್ಕೂ ಮೋಸ ಮಾಡಲ್ಲ ಅನ್ನೋ ಮಾತುಗಳನ್ನ ಪಾಲಿಕೆಯ ಜನರಿಗೆ ಹೇಳಿ ತಲೆ ಸವರಿ ನಾಮ ಹಾಕಿ ಕಳಿಸ್ಬಿಟ್ಟಿದ್ದಾರೆ. ಟೀಚರ್ಸ್ ಮಾಡ್ಕೊಂಡ್ರಿ ಸರ್. ಅದ್ರ ಬಾದ ಆಮೇಲೆ ಮತ್ತೆ ಅಮೌಂಟ್ ಕೇಳಕ್ಕೆ ಬಂದಿರಿ ಸರ್. ನನಗೆ ಅಮೌಂಟ್ ಕೇಳಕ್ಕೆ ಬಂದ್ರೆ ನಾನೇನು ಮಾಡಿದೆ ಸರ್, ಇನ್ನು ಇಷ್ಟು ಅಮೌಂಟ್ ಕೊಟ್ಟಿದ್ದೆವು ನೀವು ಆಮೇಲೆ ಕೊಡ್ತಂತ ಏನು ಭರೋಸಾ ನಿಂದು ಅಂದ್ರೆ ಅವ್ರು ಏನು ಮಾಡಿದ್ರು ಸರ್, ಆಯಿತು ನಾನು ನಿನಗೆ ಹೊಲ್ದು ಪೇಪರ್ ಕೊಡ್ತೀನಿ ಮತ್ತು ನಿನಗೆ ಬಾಂಡ್ ಬರ್ಕೊಡ್ತೀನಿ, ಚೆಕ್ ಕೊಡ್ತೀನಿ ಅಂತೆಲ್ಲ ಚೆಕ್ಕು ಬೌಂಡು ಹೊಲ್ದು ಪೇಪರ್ ಎಲ್ಲ ಕೊಟ್ಟು ಸರ್ ನನಗೆ. ಈಗ ಅವ್ರಿಗೆ ಅಮೌಂಟ್ ಕೇಳಕ್ಕೆ ಹೋದ್ರೆ ಏನಂತಾರೆ ಅಂದ್ರೆ ಅವ್ರ ಮನ್ಯಾಗ ಅವರು ಲೇಡೀಸ್ ಅದಾರ ಸರ್, ಅವ್ರ ಮನೆ ಹತ್ರ ಹರಿದಾಸ್ ಎಲ್ಲರ ಅಂತ ಕೇಳಕ್ಕೆ ಹೋದ್ರೆ ಅವರು ನೀವು ಯಾರಿದ್ದೀರಿ ಅಂತ ನಮ್ಗೆ ಉಲ್ಟಾ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್. ಇದಕ್ಕೆ ನಾವು ಭಾಳ ನಿರಾಸಾಗಿದ್ದೇವೆ ಸರ್. ಕೊಟ್ಟೆಲ್ಲ ಅವ್ರ ಬಲ್ಲಿ ಇವ್ರ ಬಲ್ಲಿ ಎಲ್ಲ ತೊಗೊಂಡು ಬಡ್ಡಿ ಎಲ್ಲ ತಂದು ಕೊಟ್ಟಿನಿ ಸರ್, ಬಂಗಾರ ಎಲ್ಲ ಇಟ್ಟು. ಈಗ ಇದ್ರ ಬಾದ್ ನನಗೆ ತಿಳಿದ ಬಟ್ಟಿಗೆ ನಾನು SP ಸಾಹೇಬ್ರ ಬಲ್ಲಿ ಹೋಗಿದ್ದೆ ಸರ್. ಎಲ್ಲರೂ SP ಸಾಹೇಬ್ರ ಬಲ್ಲಿ ಹೋದ ತಕ್ಷಣ ಅವ್ರು ಅಂದರು ಅದು ಏನಿದೆ ಇದು ಮಾಡಂತ ಸರ್ಕಲ್ ಸಾಬ್ರಿಗೆ ಕರೆದು ಕಸಿ ಹೇಳಿದ್ರು ಅವ್ರ ಮೇಲೆ ಕೇಸ್ ಮಾಡಿಬಿಡಿ, ಅದು ಏನಿದೆ ತನಿಖೆ ಮಾಡಿ ಅಂತಂದ್ರು ಸರ್. ಅದ್ರ ತಕ್ಷಣ ನಾವು ಲಾಸ್ಟ್ ಟೈಮು 2025 ಸರ್ ಡಿಸೆಂಬರ್ ತಿಂಗಳು ಕೊನೆ ಡೇಟ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದ ತಕ್ಷಣ ಅವರು ಸರ್ಕಲ್ ಸಾಹೇಬ್ ಹತ್ರ ಕುಂತು ಕೇಸ್ ಮಾಡಿದೆವು ಸರ್. RTGS ಮಾಡಿದ ರಿಸಿಪ್ಟ್ ಎಲ್ಲ ತೋರಿಸ್ ಸರ್ ಅವರಿಗೆ ಬಾಂಡ್ ಬರ್ಕೊಟ್ಟಿದ್ದು. ಮತ್ತು ನನಗೆ ಹೊಲ್ದು ಪೇಪರ್ ಒರಿಜಿನಲ್ ಪೇಪರ್ ಕೊಟ್ಟರು ಸರ್. ಒರಿಜಿನಲ್ ಪೇಪರ್ ಕೊಟ್ಟು ಆಮೇಲೆ ನನಗೆ ಕೊಟ್ಟಿಲ್ಲ, ನಾನು ನಿಮ್ಗೆ ಕೊಟ್ಟಿಲ್ಲ, ಇವು ನೀವು ಕಳುವು ಮಾಡಿ ತೊಗೊಂಡು ಹೋಗಿರಂಬುದು ಆರೋಪ ಹೊಡಿಸಿ ಅವ್ರು ನಮಗೆ ನೀವು ರೊಕ್ಕ ಏನೂ ಕೊಟ್ಟಿಲ್ಲ ಅಂತ ಕೇಸಿ ಇವ್ರು ಹಿಂದೆ ತಿರುಗ್ಲತ್ತಾರ ಸರ್. ಇದಕ್ಕೆ ಏನಾದರೂ ನೀವೇ ಮಾಡಿ ನ್ಯಾಯ ಕೊಡಿಸ್ಬೇಕು ಸರ್ ನಮಗೆ. ಈಗ ನನಗೂ ಹೊರಗಿನ ತಂದಿದ್ದ ಅಮೌಂಟ್ ಎಲ್ಲ ಕೊಡೋವ ಸರ್. ಡಬಲ್ ಅಂತ ಕೊಟ್ಟಿಲ್ಲ ಸರ್. ಅವ್ರು ಓಣಿಯಲ್ಲಿ ಇರ್ತೀರಿ ಸರ್. ಅವ್ರು ಏನಂದ್ರು ನಾನು ಇದು ರಿಯಲ್ ಎಸ್ಟೇಟ್ ದಂಧೆ ಮಾಡತ್ತೀನಿ, ನನಗೆ ಅಮೌಂಟ್ ಕಡಿಮೆ ಬಿದ್ದವ, ಹೊಲ ತೊಗೊಂಡು ಈಗ ಅದು ಅಮೌಂಟ್ ಬರ್ತಿಲಿಕ್ಕೆ ನಾನು ನಿಮಗೆ ಕೊಡ್ತೀನಿ ಅಂತ ಈ ಥರ ಹೇಳಿ ಕಸಿ ತೊಗೊಂಡ್ರೆ ಸರ್. ನಮಗೆ ಒಂದು ತಿಂಗ್ಳದಾಗ ಒಂದು ಸ್ವಲ್ಪ ನೀವು ಹಾಕಿ ಕೊಡ್ತೀನಿ, ಇಲ್ದ್ರ ಕೊಡಲಿಲ್ಲ ಅಂದ್ರೆ ನಿಂದು ಒರಿಜಿನಲ್ ಪೇಪರ್ದು ನಿನ್ನ ಹತ್ರ ಕೊಡ್ಲತ್ತೀನಿ, ಚೆಕ್ ಕೊಡ್ಲತ್ತೀನಿ, ಬಾಂಡ್ ಬರ್ಕೊಡ್ಲತ್ತೀನಿ, 1 ತಿಂಗಳ ಒಳಗೆ ನಿನಗೆ ಹೊಲ ಮಾಡಿ ಕೊಡ್ತೀನಿ ನಾ ಆಟ ಮಾಡಿದಾಗ ಅಂತಂದ್ರು ಸರ್. ಕೇಸ್ ಮಾಡಿ ಸರ್ ಈಗ 23 ಇವತ್ತು 24 ತಾರೀಕು ಅಂದ್ರೆ ಸರ್ 29 ತಾರೀಕು ಕೇಸ್ ಮಾಡೀನಿ ಸರ್ 2025 1 ತಿಂಗಳು ಸರ್. ಅವರು ಹೋಗಿ ಅವರಿಗೆಲ್ಲ ಸೂಚನೆ ಕೊಟ್ಟರು ಸರ್. ಈಗ ಅದು ನನಗೇನೋ ಏನು ಬಂದಿಲ್ಲ ಸರ್ ಇನ್ಫಾರ್ಮೇಶನ್ ಅದ್ರ ಬಗ್ಗೆ ಸರ್. ಹರಿದಾಸ್ ಸೋಮವಂಶಿ ಅಂತವರು ಸೋಂಪುರದವರು ಹಿಂಗೆ ನನಗೆ ಪರಿಚಯ ಆದರು. ಪರಿಚಯ ಆಗಿ ನಂತರ ನಾವು ಅವರು ಯಾವಾಗ ಹಿಂಗೆ ಟೀ ಅದನ್ನು ಕುಡಿತಿದ್ದೀವಿ, ಅಲ್ಲಿ ಇಲ್ಲಿ ಹೋಟೆಲ್ ಹೋಗಿ ಬರ್ತಿದ್ದೀವಿ. ಹಿಂಗೆ ಕೂಡ್ಕೋತ ಇಬ್ಬರದು ಸ್ನೇಹ ಬೆಳೀತು. ಆನಂತರ ಅವ್ರು ಅಂದರು ಸರ್ ನಮಗೊಂದು ಅರ್ಜೆಂಟ್ ಕೆಲಸ ಇದೆ ಮತ್ತು ನಾನು ಊರಲ್ಲಿ ಒಂದು 3 ಎಕರೆ ಹೊಲ ತೊಗೊಂಡೀನಿ, ನನಗೊಂದು 10 ಲಕ್ಷ ರೂಪಾಯಿ ಕೊಡ್ರಿ ಅಂತ ಹೇಳಿದ್ರು. ಆದ್ರೆ ನನ್ನ ಹತ್ತಿರ ಸದ್ಯ ಇಲ್ಲ ಸರ್, ಒಂದು 2-3 ದಿವಸ ಟೈಮ್ ಕೊಡ್ರಿ ಅಂದ್ರೆ ಅವ್ರು ಅಂದ್ರೆ ಆಯ್ತು ಸರ್ ನಾ 2-3-5 ದಿವಸದಾಗ ಮಾಡಿಕೊಡ್ರಿ ಅಂದರು. ಅವಾಗ ನಾನು ಏನು ಮಾಡಿ ನನ್ನ ಹತ್ತಿರ ಒಂದು 2-3 ಲಕ್ಷ ಇದ್ದು. ಆನಂತರ ನಾನು ಏನು ಮಾಡಿದೆ, ಗೋಲ್ಡ್ ಲೋನ್ ತೊಗೊಂಡು ಅವರಿಗೆ 10 ಲಕ್ಷ ಕೊಟ್ಟೆ. ಆನಂತರ 3 ತಿಂಗಳ ನಂತರ ಹೊಳಗೆ ಕೊಡ್ತೀನಿ ಅಂತ ಹೇಳಿದ್ರು. ಅದ್ರ ಬಾದ 3 ಆಯಿತು 4 ತಿಂಗಳಾಗೋದ್ರ ನಂತರ ಕೇಳಕ್ಕೆ ಹೋದ್ರೆ ಅವ್ರ
ಕೊಡ್ತಾ ಅಂದ್ ಹಿಂದಿನೆಲ್ಲ ಹತ್ರ ನಂಬಲ್ಲಿ ಏನದನ ಇಲ್ಲ ಏನೂ ಇಲ್ಲ ನಾವು ಬಂದಾಗ ಕೊಡ್ತೀನಿ ರೊಕ್ಕ ಹಂಗಂತ ನಾ ಹಾರಿಸಿ ಉಡಾಪಿ ಹೇಳ್ತಾ ಇದ್ದಾರೆ ಅವ್ರು. ಅಂದ್ರೆ ಟೋಟಲ್ ನಿಮ್ಗೆ ಎಷ್ಟು ನಾ 10 ಲಕ್ಷ ಕೊಟ್ಟೀನಿ ಸರ್. ಏನೋ 10 ಲಕ್ಷದ ಒಂದು ಪೈಸೆ ಇವು ಡಾಕ್ಯುಮೆಂಟ್ಸ್ ನಿಮ್ಮ ಪರ್ಸನಲ್ ದುಡ್ಡು ತೊಗೊಂಡಿದ್ದೀವಿ ಪರ್ಸನಲ್ ಅದನ್ನ ನಿಮಗೆಲ್ಲ ಮೋಸ ವಂಚನೆ ಮಾಡಿದ ಇವು ವಂಚನೆ ಸರ್. ಈಗ ನನ್ನ ಬಳಿ ತೊಗೊಂಡು ವಂಚನೆ ಮಾಡ್ರಿ ಸರ್. ನಾನು ಕೊಡ್ತೀನಿ ಅಂತ ಹೇಳಿ ಹೊಲ ತಗೊಂಡಿದ್ದ ಅಮೌಂಟ್ ಕೊಡ್ರಿ ಅಂತ ಇದು ಹೇಳ್ತಿಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಏನು ತೋರಿಸಿ ಅದರದವ ಇವು ಹೌದ್ರಿ ಸರ್. ಚೆಕ್ ಬೌಂಡ್ ಎಲ್ಲ ಅವ್ನಿಗೆ ದುಡ್ಡು ಕೊಟ್ಟಿದ್ದು ಸರ್. ಯಾವುದು ಇವ್ರ ಬಲ್ಲ ಸರ್. ನಂಬಲ್ಲಿ ನಾವು ಚೆಕ್ ಅದನ್ನು ತೊಗೊಟ್ಟಿಲ್ಲ. ಹಿಂಗೆ ಪರ್ಸನಲ್ ಅದ ಪರ್ಸನಲ್ ಸರ್ ಇದು. ಕುಮಾರ್ ಗುಂಜರ್ಗೆ ಅಂತ ನನ್ನ ಹತ್ರ 10 ಲಕ್ಷ ತೊಗೊಂಡಿದ್ದಾರೆ ಅವರು. ನಮ್ಮ ದೋಸ್ತಿದ್ರು ಹಿಂಗೆ ಭೇಟಿಯಾಗಿ ಕೊಡ್ತೀವಿ ಹಂಗೆ ಮಾಡ್ತೀನಿ ಅಂತ ತೊಗೊಂಡು ಅವ್ರು ಹೊಲ ತೊಗೊಂಡಿಲ್ಲ ಅಂತ ಹೇಳಿ ದೋಸ್ತಾನ ಇದ್ರು. ದೋಸ್ತಾನ ಹೇಳಿ 10 ಲಕ್ಷ ಕೊಟ್ಟಿದ್ದೀನಿ ನಾನು. ಹಂಗೇನ್ ಕೊಟ್ರಿ 10 ಲಕ್ಷ ರೂಪಾಯಿ ಕೊಡ್ತಾರೆ ದೋಸ್ತ ಅಂತ ಯಾವ ವರ್ಷ ದೋಸ್ತ ಹೊಲ ತೊಗೊಂಡಿದ್ದ ಕಮ್ಮಿ ಬಿದ್ದಾವ ಅಂತ ತೊಗೊಂಡಾರ. ಇವಾಗ ಏನಾಗ್ತಾರೆ ಸರ್? ಈಗ ನಂಬಲ್ಲಿ ಇಲ್ಲ ಪಯ್ಯೋನಿ ಕೊಟ್ಟಿದ್ದ ಅವ ಮನುಷ್ಯ ಓಡೋಗ್ಯಾನ ಕೋಲ್ಹಾಪುರದ ಅಂತ ಹೇಳತ್ತಾನ. ನಾವು ಚೆಕ್ ಬೌನ್ಸ್ ಕೇಸ್ ಹಾಕಿನಿ. ಪರಿಚಯ ಹೆಂಗ್ ಸರ್ ಅವರು? ಅವ್ರು ಇಲ್ಲೇ ನಮ್ಮ ಗಲ್ಲೆಗೆ ಇರ್ತಾರ್ರಿ. ಇಲ್ಲೇ ಗಲ್ಲೆಗೆ ಇರ್ತಾರ. ಏನ್ ಕೆಲಸ ಮಾಡ್ತಾರೆ ಸರ್ ಅವರು? ಮಾಜಿ ಮಿಲಿಟರಿ ಮ್ಯಾನ್ ಅರ ಅವ್ರು ಇಬ್ಬರು ದೋಸ್ತರು. ಸರ್ ಸಂತೋಷ್ ಶೆಡೋಳೆ ಅಂತ ಮತ್ತು ಹರಿದಾಸ್ ಅವರಿಬ್ಬರು ಕುಂತ ಹೊಡಿದ್ರು. ಕೇಸ್ ಚೆಕ್ ಕೊಟ್ಟಾರ, ಚೆಕ್ ಬಾಂಡ್ ಬಾರ್ ಕೊಟ್ಟಾರ, ಕೇಸ್ ಹಾಕಿನಿ ಕೋರ್ಟಿನಾಗ ನಡೆದವು. ಚೆಕ್ ಬಾಂಡ್ಸ್ ನಮ್ಗೆ ಕೊಡ್ಬೇಕಂತ. ಸಂಜೀವ್ ಕುಮಾರ್ ಗುಂಜರ್ಗೆ ಬಾಲ್ಕಿ.